ಬಿಡೆನು. ಆ ಮಾತು ಹೇಳಿದನಲ್ಲ ತಾ ಹೇಳಿ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಕೀರ್ತನೆ 145ನೇ ಕೀರ್ತನೆ 19ನೇ ವಚನದಿಂದ 21ನೇ ವಚನವನ್ನ ಧ್ಯಾನ ಮಾಡಲಿದ್ದೇವೆ. ಕೂಗನ್ನು ಕೇಳುತ್ತಾನೆ. He hears your cry. ಈ ವಿಷಯದ ಕುರಿತು ಈ ದಿನ ನಾವು ಧ್ಯಾನ ಮಾಡೋಣ. ನಾವು ಓದಿಕೊಳ್ಳೋಣವಾ? ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ, ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನು ಕಾಪಾಡುತ್ತಾನೆ, ಆದರೆ ಎಲ್ಲಾ ದುಷ್ಟರನ್ನು ಸಂಹರಿಸುತ್ತಾನೆ. ನನ್ನ ಬಾಯಿ ಯೆಹೋವನನ್ನು ಕೀರ್ತಿಸುವುದು, ಎಲ್ಲಾ ಜೀವಿಗಳು ಆತನ ಪರಿಶುದ್ಧ ನಾಮವನ್ನು ಯುಗ ಯುಗಾಂತರಗಳಲ್ಲಿಯೂ ಕೊಂಡಾಟವಾಗಲಿ. ಯಾವುದ್ರ ವಿಷಯವಾಗಿ ನೀವು ಕೂಗ್ತಾ ಇದ್ದೀರಾ? ಯಾವುದ್ರ ವಿಷಯವಾಗಿ ನೀವು ದೇವರ ಹತ್ರ, ಸ್ವಾಮಿ ಇದು ನನ್ನ ಇಷ್ಟ, ಇದು ನೆರವೇರಿಸು ಅಂತ ಹೇಳ್ತಾ ಇದ್ದೀರಾ? ಅದಕ್ಕೆ ಒಂದು ಕಂಡೀಷನ್ ಇದೆ. ದೇವರು ತನ್ನ ಭಯಭಕ್ತಿ ಉಳ್ಳವರ ಇಷ್ಟಾರ್ಥವನ್ನು ನೆರವೇರಿಸ್ತಾರೆ. ಸುಮ್ಮನೆ ಎಲ್ಲರೂ ಇಷ್ಟಾರ್ಥ ಅವ್ರು ನೆರವೇರಿಸಲ್ಲ, ಕಷ್ಟಪಡ್ಬೇಕಾಗುತ್ತೆ. ಆದ್ರೆ ನಮ್ಮ ಇಷ್ಟಾರ್ಥ ದೇವರು ನೆರವೇರಿಸಬೇಕಾದ್ರೆ ನಾವೇನ್ ಮಾಡ್ಬೇಕು? ಭಯ ಭಕ್ತಿ ಉಳ್ಳವರಾಗಿರ್ಬೇಕು. ಯಾರಿಗೆ? ದೇವರಿಗೆ ಭಯ ಪಡ್ಬೇಕು. ಮತ್ತೆ ಪ್ರಾರ್ಥನೆ, ಆರಾಧನೆ, ಮಾತೃವೃದ್ಧಿ ಸಭೆ, ಅನ್ಯೋನ್ಯತೆ, ಮನೆ ಪ್ರಾರ್ಥನೆಗಳಲ್ಲಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ಕುಟುಂಬವಾಗಿ ನಾವು ಭಾಗವಹಿಸುವಾಗ ಭಯ ಭಕ್ತಿ ಉಳ್ಳವರ ಇಷ್ಟವನ್ನ ಮಾತ್ರವೇ ದೇವರು ನೆರವೇರಿಸುವವರಾಗಿದ್ದಾರೆ. ಮತ್ತೆ ಯೆಹೋವನು ತನ್ನನ್ನ ಪ್ರೀತಿಸುವವರನ್ನ ಕಾಪಾಡುತ್ತಾನೆ. ದೇವರನ್ನ ಪ್ರೀತಿ ಮಾಡ್ತಾ ಇದ್ದೀರಾ? ದೇವರನ್ನ ಪ್ರೀತಿ ಮಾಡೋದಂದ್ರೆ ಅರ್ಥ ಏನು? ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯುವಂಥದ್ದು. ಸರಿ, ಇಲ್ಲಿವರೆಗೂ ನೀವು ಆತನ ಆಜ್ಞೆಗಳು ಕೈಗೊಂಡು ನಡೀಲಿಲ್ಲ. ಇವತ್ತೊಂದು ತೀರ್ಮಾನ ಮಾಡಿ, ಈ ವರ್ಷ ಒಂದು ತೀರ್ಮಾನ ಮಾಡಿ, ದೇವರೇ ನಿನ್ನ ಆಜ್ಞೆಗಳು ನಾನು ಕೈಗೊಂಡು ನಡಿತೀನಿ ಅಂತೇಳಿ ಖಂಡಿತವಾಗಿ ನೋಡಿ, ನಿಮ್ಮ ಇಷ್ಟಾರ್ಥವನ್ನ ಕರ್ತನು ನೆರವೇರಿಸ್ತಾರೆ. ಮಾತ್ರವಲ್ಲದೆ ಎಲ್ಲ ದುಷ್ಟರನ್ನ ಸಂಹರಿಸ್ತಾನೆ. ನಮ್ಮಲ್ಲಿರುವಂತ ದುಷ್ಟತ್ವ ಮಾತ್ರವಲ್ಲದೆ ದುಷ್ಟರನ್ನ ಅವರು ಸಂಹರಿಸ್ತಾರೆ. ನನ್ನ ಬಾಯಿ ಯೆಹೋವನನ್ನು ಕೀರ್ತಿಸಿರುವುದು, ಎಲ್ಲಾ ಜೀವಿಗಳು ಆತನ ಪರಿಶುದ್ಧ ನಾಮವನ್ನು ಯುಗ ಯುಗಾಂತರಗಳವರೆಗೂ ಕೊಂಡಾಡುವರು. ದೇವರು ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸಿದಾಗ ನೀವು ದೇವರನ್ನ ಯಾವಾಗಲೂ ಕೊಂಡಾಡ್ತೀರಾ. ಕರ್ತನು ನಿಮ್ಮ ಜೀವಿತದಲ್ಲಿ ಆ ರೀತಿಯೇ ಮಾಡ್ಲಿ. ಕೂಗಿಕೊಳ್ಳ್ರಿ, ಆತ ನಿಮ್ಮನ್ನು ರಕ್ಷಿಸ್ತಾರೆ. ಕರ್ತನಿಗೆ ಸ್ತೋತ್ರ. ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಇವತ್ತು ಯಾರ್ಯಾರು ಕೂಗಿಕೊಳ್ತಾ ಇದ್ದಾರೋ, ಯಾರ್ಯಾರು ನಿನಗೆ ಭಯಭಕ್ತಿ ಉಳ್ಳವರಾಗಿದ್ದಾರೋ ಅವರ ಇಷ್ಟಾರ್ಥವನ್ನ ನೆರವೇರಿಸು ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಅವರ ಸೇವೆ, ಬಿಸ್ನೆಸ್, ಆರೋಗ್ಯ, ಕೆಲಸಗಳು ಅಥವಾ ಏನೇ ವೈಯಕ್ತಿಕವಾದಂಥ ಒಂದು ಪ್ರಾಬ್ಲಮ್ಗಳಿರ್ಬೋದಪ್ಪ, ಎಜುಕೇಷನ್ ವಿಷಯದಲ್ಲಿರ್ಬೋದು, ಪ್ರೊಫೆಷನ್ ವಿಷಯದಲ್ಲಿರ್ಬೋದು, ಎಲ್ಲ ಕಾರ್ಯಗಳಲ್ಲಿ ಅವರ ಇಷ್ಟಾರ್ಥವನ್ನು ನೆರವೇರಿಸಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು
ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು.